ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಗಂಡ ಬರೋ ಟೈಮ್ ಆಯ್ತು. ನಿನ್ ಗಂಡನ್ ವೀಕ್ನೆಸ್ ಏನು ಅಂತ ನಿನ್ ಗೊತ್ತಿದೆ ಅಲ್ವಾ? ಅದನ್ನೇ ಮುಂದೆ ಇಟ್ಕೊಂಡು ನೀನ್ ಅವನ್ ಮನಸ್ಸನ್ನ ಮುರಿಬೇಕು. ನೀನ್ ಅವನ್ಗೆ ಕೋಪ ಬರೋ ಹಾಗೆ ಮಾಡ್ಬೇಕು. ಅವನು ಕೋಪ ಬರ್ಲಿಲ್ಲ ಅಂದ್ರೆ ನನಗ್ ಕೋಪ ಬರುತ್ತೆ. ತುಳಸಿ ಮನೇಲಿ ಇಲ್ಲ ಅಲ್ವಾ? ಅವಳು ಎಲ್ಲಿ ಹೋಗಿದ್ದಾಳೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅವಳು ವಾಪಸ್ ಮನೆಗೆ ಜೀವಂತವಾಗಿ ಬರ್ಬೇಕು ಅಂದ್ರೆ ನಾನು ಹೇಳ್ದಾಗ ನಡಿಬೇಕು. ಅಲ್ಲಮ್ಮ, ಹೋಗಿ ನೀನು ಯಾಕೆ ಅವಳ ಜೊತೆ ಬರೋಕ್ಕೆ ಹೋದೆ? ಅದು ಮಾವ, ಹಲೋ ಪೂರ್ಣಿ. ಅಮ್ಮ ಹೇಗಿದ್ದೀರಾ? ಎಲ್ಲಿದ್ದೀರಾ? ನೀವೊಬ್ರೇ ಆಚೆ ಯಾಕೆ ಹೋದ್ರಿ? ಮಾತಾಡಿ. ನಾನು ನಿಮ್ಮನ್ನ ಮನೆಯೆಲ್ಲ ಹುಡುಕ್ತೆ ಗೊತ್ತಾ? ಎಲ್ಲಿದ್ದೀರಾ ಹೇಳಿ. ಪೂರ್ಣಿ, ಯಾಕೆ ಇಷ್ಟು ಗಾಬರಿಯಾಗಿದೆಯಾ? ನಾನಿಲ್ಲಿ ನಮ್ಮನೆಗೆ ಬಂದಿದ್ದೀನಿ. ಮಾವನ ಜೊತೆ ಮಾತಾಡ್ತಾ ಇದ್ದೀನಿ. ಹೋ, ನೀವು ಅಲ್ಲಿ ಹೋಗಿದ್ದೀರಾ? ನೀವು ಆರಾಮಾಗಿದ್ದೀರಾ ತಾನೆ? ತಾತ ನಿಮ್ಮ ಜೊತೆನೇ ಇದ್ದಾರಾ? ಹೌದು, ಮಾವ ನನ್ನ ಜೊತೆನೇ ಇದ್ದಾರೆ. ನಾನು ಆರಾಮಾಗೇ ಇದ್ದೀನಿ. ಮಾವನ್ ಮಾತಾಡ್ಸೋಣ ಅಂತ ಇದ್ದಕ್ಕಿದ್ದ ಹಾಗೆ ಬಂದೆ. ಹೊರಡೋ ಗಡಿಬಿಡಿಲಿ ನಿಮ್ಗೆ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಸರಿ ಅಮ್ಮ, ಬರ್ತಾ ಹುಷಾರಾಗಿ ಬನ್ನಿ. ಇನ್ಮೇಲೆ ಎಲ್ಲೇ ಹೋಗೋದಿದ್ರು ನನಗೆ ಹೇಳಿ ಹೋಗಿ. ನಾನು ಜೊತೆಲಿ ಬರ್ತೀನಿ. ಆಯಿತು ಪೂರ್ಣಿ, ಸುಮ್ಮನೆ ಟೆನ್ಷನ್ ಆಗಬೇಡ. ನಾನು ಬೇಗ ಬರ್ತೀನಿ. ಸರಿ ಅಮ್ಮ. ಯಾಕಮ್ಮ, ಏನಾಯ್ತು? ಮಾವ, ಇತ್ತೀಚೆಗೆ ಯಾಕೋ ಪೂರ್ಣಿ ತುಂಬ ಗಾಬರಿಯಾಗಿರ್ತಾಳೆ. ಏನೇನೋ ಯೋಚನೆ ಮಾಡ್ತಾಳೆ, ಏನೇನೋ ಮಾತಾಡ್ತಾಳೆ. ಈಗಲೂ ಅಷ್ಟೇ ತುಂಬ ಭಯದಲ್ಲೇ ಮಾತಾಡ್ತಾ ಇದ್ಲು. ಭಯ ಅಲ್ಲ ತುಳಸಿ, ಅದು ಕಾಳಜಿ. ಗರ್ಭಿಣಿ ಹೆಂಗಸು ಮನೆಯಿಂದ ಹೊರಗಡೆ ಹೊರಟಾಗ ಮನೆಯವರಿಗೆ ಈ ಕಾಳಜಿ ಇದ್ದೇ ಇರುತ್ತೆ. ನೀನು ಅಷ್ಟೇಮ್ಮ, ಈ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು. ಆ ಶಾರ್ವರಿ ಅಂತನೋ ವಿಷ ಸರ್ಪ ಯಾವಾಗ ವಿಷ ಕಕ್ಕುತ್ತೋ ಹೇಳಲಿಕ್ಕೆ ಬರಲ್ಲ. ಅವಳ ಜೊತೆನೇ ಇದ್ದಾಗ ನೀನು ತುಂಬ ಹುಷಾರಾಗಿರಬೇಕು. ಏನು, ಅವಳ ಕೆಟ್ಟ ದೃಷ್ಟಿ ನಿನ್ನ ಹೊಟ್ಟೆಲಿರೋ ಮಗುವಿನ ಮೇಲೆ ಬೀಳಬಾರ್ದು. ನಿನ್ನ ಮಗುನ ತುಂಬ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕು. ಕಾಪಾಡ್ಕೋತೀನಿ ಮಾವ. ನನ್ನ ಪ್ರಾಣ ಹೋದರೂ ಸರಿನೇ, ಈ ಮಗುಗೆ ಯಾವ ತೊಂದರೆ ಆಗೋದಕ್ಕೂ ಬಿಡೋದಿಲ್ಲ. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಏನಾದ್ರು ಮಾಡ್ಬೇಕಾದಾಗ ಹುಷಾರಾಗಿ ಮಾಡ್ಬೇಕು ತಾನೆ. ಎಲ್ಲ ಮಾಡ್ಕೊಳ್ಳೋದು, ಆಮೇಲೆ ಇದಕ್ಕೆಲ್ಲ ದೀಪಿಕಾನೇ ಕಾರಣ ಅಂತ ಹೇಳೋದು.
ಇಷ್ಟು ಹಚ್ಕೊಂಡ್ರೆ ಸಾಲಲ್ಲ, ಸುಟ್ಟಿರೋ ಜಾಗದಲ್ಲೆಲ್ಲ ಹಚ್ಕೋಬೇಕು. ನಂಗೆ ಹಸುವಾಗ್ತಿದೆ. ನಿನ್ ಕೈ ಹೀಗಾಗಿದೆ ಅಂದ್ರೆ ನಾನು ಊಟ ಮಾಡ್ದಾಗೆ. ಇಲ್ಲ, ಅಡುಗೆ ರೆಡಿ ಇದೆ, ಬಾ ಬಡಿಸ್ತೀನಿ. ಅಯ್ಯಯ್ಯೋ, ನೀನು ಇಷ್ಟೊಂದು ಪ್ರೀತಿ ಎಲ್ಲ ತೋರ್ಸೋದೇನು ಬೇಕಾಗಿಲ್ಲ. ನೀನು ಹೀಗೆ ಮಾತಾಡಿದ ತಕ್ಷಣ ನನಗೆ ನಿನ್ನ ಮೇಲೆ ಪ್ರೀತಿನೋ ಸಿಂಪತಿನೋ ಬರಲ್ಲ. ಹೊಟ್ಟೆ ಹಶ್ವಾಗಿದೆ, ಊಟ ಮಾಡ್ತೀನಿ ಅಷ್ಟೇ. ನನಗೆ ಹಸುವಾಗಿದೆ. ನೀನು ಬರೋವರೆಗೂ ಕಾಯಕ್ಕಾಗಲಿಲ್ಲ, ಅದಕ್ಕೆ ನಾನೇ ಎಲ್ಲ ತಂದಿಟ್ಟೆ. ಓ, ಊಟ ರೆಡಿ ಇದೆಯಾ? ಯಾರು ಕರೀಲೇ ಇಲ್ಲ. ಇರಲಿ ಬಿಡಿ, ನಮಗೂ ಹಸುವಾಗಿತ್ತು. ಪುಣ್ಯ, ತುಂಬ ಹಶ್ವಾಗ್ತಿದೆ. ಏನೇನು ಮಾಡಿದೆಯೋ ನಿನ್ನ ಕೈಯಾರೆ ಬಡಿಸು. ಪುಣ್ಯ, ನನಗೆ ಮಾತ್ರ ಯಾಕೆ ಬಡಿಸ್ದೆ? ಅಭಿಗೂ ಬಡಿಸೋ. ಹಸುವಾಗ್ತಿದೆ ಅಂತ ಹೇಳಿದ್ದು ನೀವು ತಾನೇ. ಈ ಮನೇಲಿ ಎಲ್ಲರೂ ಚಾಕ್ರಿನೂ ಮಾಡ್ಕೊಂಡಿರಕ್ಕಾಗಲ್ಲ ನನಗೆ. ಯಾರ್ಯಾರಿಗೂ ಬಡಿಸೋ ಅಷ್ಟು ಪುರ್ಸೊತ್ತು ನನಗಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು. ಹಸುವಾದ್ರೆ ಬಡಿಸ್ಕೊಂಡು ತಿಂತಾರೆ ಬಿಡಿ. ಪೂರ್ಣಿ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಬ್ರೋ ಪ್ಲೀಸ್. ಅವನು ನನ್ನ ತಮ್ಮ, ಅವನಿಗೆ ಬಡಿಸಿದ್ರೆ ಏನಾಗತ್ತೆ? ಇಷ್ಟು ದಿನ ಬಡಿಸ್ದೆ ತಾನೆ? ಇಷ್ಟು ದಿನ ಬುದ್ಧಿ ಇರಲಿಲ್ಲ, ಈಗ ಬುದ್ಧಿ ಬಂದಿದೆ ಅಂತ ಅನ್ಕೊಳ್ಳಿ. ನಾನು ಈ ಮನೆ ಸೊಸೆ, ಕೆಲಸದವಳಲ್ಲ. ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಎಲ್ಲರೂ ಸೇವೆ ಮಾಡ್ಕೊಂಡಿರೋದಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.